ನಿದ್ರೆ ಮಾತ್ರ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ. ಒಬ್ಬ ಮನುಷ್ಯ 8 ತಾಸು ಸರಿಯಾಗಿ ನಿದ್ದೆ ಮಾಡಬೇಕು. ಅದು ಯಾವಾಗ? ಸರಿಯಾದ ಸಮಯಕ್ಕೆ ಮಲಗಿ ಸರಿಯಾಗಿ ಸಮಯಕ್ಕೆ ಏಳ್ಬೇಕು. ನಮಗೆ ಯಾವುದೇ ಕಾಯಿಲೆ ಬಂದರೂ ಕೂಡ ಕಾಯಿಲೆ ವಾಸಿಯಾಗೋದು ಯಾವುದರಿಂದ? ನಿದ್ರೆಯಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆ ಸಮಸ್ಯೆ ಇರೋರು 7 ದಿನ ಈ ಒಂದು ಟಿಪ್ಸ್ ಅನ್ನು ಫಾಲೋ ಮಾಡಿ ನೋಡಿ. ನಿಮ್ಮ ನಿದ್ರಾಹೀನತೆ ಸಮಸ್ಯೆ ಪರಿಪೂರ್ಣವಾಗಿ ಗುಣ ಆಗುತ್ತೆ. ಏನು ಅದ್ಭುತವಾಗಿರ್ತಕ್ಕಂಥ ಈ ಟಿಪ್ಸ್ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಮೊದಲನೇದು, ಮ್ಯಾಕ್ಸಿಮಮ್ 8 ರಿಂದ 10 ಗಂಟೆ ಒಳಗಡೆ ಮಲ್ಕೋಬೇಕು. 8 ಗಂಟೆಯಿಂದ 10 ಗಂಟೆ ಒಳಗಡೆ ಸಂಜೆ ಮಲ್ಕೋಬೇಕು. ಮತ್ತೆ 6 ಗಂಟೆ 6:30 ಮೇಲೆ ಮೊಬೈಲು ಟಿವಿ ನೋಡಬಾರ್ದು. ಆಮೇಲೆ 3ನೇ ಸ್ಟೆಪ್ ಅಂತ ಹೇಳಿದ್ರೆ ರಾತ್ರಿ 7 ಗಂಟೆ ಒಳಗಡೆನೆ ಆಹಾರ ತಿಂದಿರಬೇಕು. ಇನ್ನು 4ನೇ ಸ್ಟೆಪ್ ಅಂತ ಹೇಳಿದ್ರೆ ಮಲಗೋದಕ್ಕಿಂತ ಮೊದಲು ಸ್ನಾನ ಮಾಡಬೇಕು. ಇನ್ನು 5ನೇ ಸ್ಟೆಪ್ ಅಂತ ಹೇಳಿದ್ರೆ ನಾವು ಮಲಗುವಾಗ ಅಂಗಾಲಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಬೇಕು. ಅಂಗೈ ಮತ್ತು ಅಂಗಾಲು ಈ ರೀತಿ ಉಜ್ಜಿದಾಗ ಕೈಗೂ ಮಸಾಜ್ ಆಗುತ್ತೆ, ಕಾಲಿಗೆ ಮಸಾಜ್ ಆಗುತ್ತೆ. ಅಂಗಾಲಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳೋದು. ಆಮೇಲೆ ಹೊಕ್ಕಳಿಗೆ 4 ಹನಿ ಕೊಬ್ಬರಿ ಎಣ್ಣೆ, ನೆತ್ತಿಗೆ ಒಂದು 4-5 ಹನಿ, ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕಿ ಅದಕ್ಕೂ ಮಸಾಜ್ ಮಾಡ್ಕೊಳ್ಳೋದು. ಆಮೇಲೆ ಕಣ್ಣಲ್ಲಿ 1-2 ಹನಿ ಕೊಬ್ಬರಿ ಎಣ್ಣೆ, ಮೂಗಲ್ಲಿ 1-2-3 ಹನಿ ಕೊಬ್ಬರಿ ಎಣ್ಣೆ ಹಾಕಿ ಮಲಗೋ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಬಲಭುಜ ಮೇಲ್ ಮಾಡಿ ಎಡಭುಜ ಕೆಳಗಡೆ ಮಾಡಿ ಮಲ್ಕೋಬೇಕು. ಮಲಗಿ ದೀರ್ಘವಾದ ಉಸಿರಾಟ ಮಾಡ್ತಾ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವ ಮಂತ್ರ ಸ್ಮರಣೆಯನ್ನು ಮಾಡ್ತಾ ಮಲ್ಕೋಬಹುದು. ಅಥವಾ ಯೋಗ ನಿದ್ರೆಯನ್ನ ಮಾಡ್ತಾನು ಕೂಡ ಮಲ್ಕೋಬಹುದು. ಈ ರೀತಿ 7 ದಿನ ಸತತವಾಗಿ ಮಾಡಿ. 7 ದಿನದ ಒಳಗಡೆನೆ ನಿಮಗೆ ಗಾಢವಾದ ನಿದ್ರೆ ಶುರುವಾಗುತ್ತೆ. ಗಾಢವಾದ ನಿದ್ರೆನೇ ಪರಮ ಸುಖ. ನಮಗೆ ಯಾವುದೇ ಕಾಯಿಲೆ ಬಂದರೂ ಕೂಡ ಕಾಯಿಲೆ ವಾಸಿಯಾಗೋದು ಯಾವುದರಿಂದ? ನಿದ್ರೆಯಿಂದ. ಸ್ಲೀಪ್ ಈಸ್ ಅ ಗುಡ್ ಹೀಲರ್ ಅಂತ ಕರೀತಾರೆ. ನಿದ್ರೆನೇ ಪರಮೌಷಧಿ. ಯಾವುದೇ ಕಾಯಿಲೆ ವಾಸಿ ಆಗ್ಬೇಕಂದ್ರೂ ಕೂಡ ಗಾಢವಾಗಿ ನಿದ್ದೆ ಬರಬೇಕು. ನಿದ್ರೆ ಹೇಗೆ ಮಕ್ಕಳ ತರ ಮಾಡಬೇಕು ಅಂತ ನಿದ್ರೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಕಲರ್ ಥೆರಪಿನೂ ಕೂಡ ಕೆಲವರಲ್ಲಿ ವರ್ಕ್ ಆಗ್ತವೆ. ಇಲ್ಲಿ ಈ ಭಾಗದಲ್ಲಿ ಅಂದ್ರೆ ಹೆಬ್ಬೆರಳಿನ ಕೆಳಗಡೆ ಕಪ್ಪು ಬಣ್ಣವನ್ನ ಈ ರೀತಿ ಚುಕ್ಕೆಯನ್ನಿಟ್ಟಾಗ್ಲೂ ಕೂಡ ಅದು ಕೂಡ ನಿದ್ದೆಗೆ ಪೂರಕವಾಗಿ ಹೆಲ್ಪ್ ಮಾಡ್ತದೆ. ಇವಿಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಕರೆಕ್ಟಾಗಿ. ಇವೆಲ್ಲ ಸ್ಟೆಪ್ಗಳನ್ನ ಜೀವನದಲ್ಲಿ ನಿರಂತರವಾಗಿ ಅಳವಡಿಸ್ಕೊಳ್ಳೋದ್ರಿಂದ ಇದನ್ನೇನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿರಂತರವಾಗಿ ಈ ರೀತಿ ಅಳವಡಿಸ್ಕೊಂಡು ಬದುಕೋದ್ರಿಂದ ಗಾಢವಾಗಿ ನಿದ್ದೆ ಆಗುತ್ತೆ. ಗಾಢವಾಗಿ ನಿದ್ರೆ ಆಯ್ತು ಅಂದ್ರೆ ಸರ್ಕೇಡಿಯನ್ ರಿದಮ್ ಬ್ಯಾಲೆನ್ಸ್ ಇರ್ತದೆ. ಎಂಡೋಕ್ರೈನ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್, ಆಮೇಲೆ ಇಮ್ಯೂನ್ ಸಿಸ್ಟಮ್, ಎಲ್ಲಾ ಸಿಸ್ಟಮ್ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಯಾವುದೇ ರೋಗ ಇದ್ರೂ ಕೂಡ ಔಷಧಿ ಇಲ್ದಂಗೆ ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗಕ್ಕೆ ಶುರುವಾಗ್ತವೆ. ಹಲವಾರು ರೋಗಗಳನ್ನ ನಾವು ವಾಸಿನೇ ಆಗಲ್ಲ ಅಂತ ತಿಳ್ಕೊಂಡಿರ್ತೇವೆ. ಅವುಗಳು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕು ಅನ್ಕೊಂಡಿರ್ತೇವೆ. ನಿದ್ರೆ ಒಂದ್ ಸರಿ ಆದ್ರೆ ಸಾಕು, ತನ್ನಷ್ಟಕ್ಕೆ ತಾನೇ ಎಲ್ಲವೂ. ಯಾಕಂದ್ರೆ ಸಿಸ್ಟಮ್ಮೇ ರೆಜ್ಯುನೇಷನ್ ಆಗೋದ್ರಿಂದ ಸೆಲ್ಸ್ಗಳು ರಿಪೇರಿ ಆಗ್ತವೆ. ತನ್ನಷ್ಟಕ್ಕೆ ತಾನೇ ಎಲ್ಲಾ ಕಾಯಿಲೆಗಳು ಗುಣ ಆಗ್ತವೆ. ಅದಕ್ಕೆ ನಿದ್ರೆ ಪರಮ ಸುಖ, ನಿದ್ರೆ ಪರಮೌಷಧಿ. ಅಕಾಲಿಕ ಶಯನ ಜಾಗರಣ ಅಪಮೃತ್ಯುವಿಗೆ ಕಾರಣ ಅಂತ ಹೇಳ್ತಾರೆ. ರಾತ್ರಿ ತಡವಾಗಿ ಮಲಗಿ ನೀವೆಷ್ಟೇ ತಾಸು ನಿದ್ದೆ ಮಾಡಿದ್ರು ಕೂಡ ವೇಸ್ಟ್. ಒಬ್ಬ ಮನುಷ್ಯ 8 ತಾಸು ಸರಿಯಾಗಿ ನಿದ್ದೆ ಮಾಡಬೇಕು. ಅದು ಯಾವಾಗ? ಸರಿಯಾದ ಸಮಯಕ್ಕೆ ಮಲಗಿ ಸರಿಯಾಗಿ ಸಮಯಕ್ಕೆ ಏಳ್ಬೇಕು. 8 ರಿಂದ 10 ಗಂಟೆ ಒಳಗಡೆ ಮಲಗಬೇಕು. ಬೆಳಗ್ಗೆ 4 ರಿಂದ 6 ಗಂಟೆ ಒಳಗಡೆ ಏಳ್ಬೇಕು. 8 ತಾಸು ನಿದ್ದೆಯನ್ನು ಸರಿಯಾಗಿ ಮಾಡಿದ್ರೆ ಮನುಷ್ಯನ ಆರೋಗ್ಯ 100 ವರ್ಷ ಸದೃಢವಾಗಿರ್ತದೆ. ನಾವು 12 ಗಂಟೆಗೆ ಮಲಗಿ ಬೆಳಗ್ಗೆ 10 ಗಂಟೆವರೆಗೆ ನಿದ್ರೆ ಮಾಡಿದ್ರು ಕೂಡ ಅಕಾಲಿಕ ಶಯನ ಆಗತ್ತೆ, ಅಕಾಲಿಕ ಜಾಗರಣ ಆಗತ್ತೆ. ಅದರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. 8 ತಾಸು ಮಲಗೋದು ಎಷ್ಟು ಮುಖ್ಯನೋ ಸರಿಯಾದ ಸಮಯದಲ್ಲಿ 8 ತಾಸು ಮಲಗೋದು ಅಷ್ಟೇ ಮುಖ್ಯ. ನಿಸರ್ಗ ಮಲಗದಾಗ ನಾವು ಕೂಡ ಮಲಗಬೇಕು, ನಿಸರ್ಗ ಎದ್ದಾಗ ನಾವು ಹೇಳಬೇಕು. ನಿಸರ್ಗದ ವಿರುದ್ಧವಾಗಿ ಹೋದ್ರೆ ನಮಗೆ ಭವಿಷ್ಯ ಇಲ್ಲ, ನೇಚರ್ ವಿರುದ್ಧವಾಗಿ ಹೋದ್ರೆ ಫ್ಯೂಚರ್ ಇಲ್ಲ. ಅದಕ್ಕಾಗಿ ಈ ಒಂದು ಸ್ಟೆಪ್ಸ್ ಗಳನ್ನ ಒಂದು 7 ದಿನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ನಿದ್ರೆಯನ್ನ ಕಾಣಬಹುದು. ನಿದ್ರೆ ಮಾತ್ರ ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ.
ಇದಿಷ್ಟೆಲ್ಲ ಮಾಡಿದಾಗ್ಲೂ ಕೂಡ ಕೆಲವರಿಗೆ ಏನಾದ್ರು ಆಗ್ತಾ ಇಲ್ಲ, ಈ ಟಿಪ್ಸ್ಗಳಿಂದ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ, ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದ್ರೆ ಅಂಥವ್ರು ನಮ್ಮಲ್ಲಿ ಶಿರೋಧಾರ ಚಿಕಿತ್ಸೆಯನ್ನು ಮಾಡ್ತೇವೆ, ಪಂಚಕರ್ಮ ಚಿಕಿತ್ಸೆಗಳನ್ನ ಮಾಡ್ತೇವೆ. ಅದನ್ನ ಮಾಡಿಸ್ಕೊಂಡಾಗ ನಿದ್ರಾಹೀನತೆಗೆ ಪರಿಹಾರ ಕಂಡುಕೊಳ್ಬಹುದು. ಯೋಗ ಪ್ರಾಣಾಯಾಮ ಧ್ಯಾನವನ್ನು ಕೂಡ ಮಾಡೋದು ನಿದ್ರಾಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ. ಇದನ್ನು ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಪ್ರೀತಿ ಬೆಂಬಲವೇ ನಮಗೆ ಶಕ್ತಿ. ಆದ್ಮೇಲೆ ನಮ್ಮ ಚಾನಲ್ಗೆ ತುಂಬಾ ಅದ್ಭುತ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ, ಇದನ್ನ ಹೀಗೆ ಮುಂದುವರಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿ. ಕಾಯಿಲೆ ಬಂದಿರೋರು ಬಂದಾಗ ಆ ಮಾತ್ರೆಗಳನ್ನ ಬಿಡೋದು ಹೇಗೆ ಅಂತ ಹೇಳ್ಕೊಡ್ತೇವೆ. ಕಾಯಿಲೆನೇ ಬರದಂಗೆ ಯಾರು ಔಷಧಿ ಕೊಡಲ್ಲ, ಕಾಯಿಲೆನೇ ಬರದಂತೆ ಹೇಗೆ ಬದುಕಬೇಕು ಅನ್ನುವ ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿಯನ್ನು ಕೂಡ ನಾವು ಅಲ್ಲಿ ತಿಳಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.